ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ. ಆ ಬತ್ತೀನಿ ಅಂತ ಹೇಳಿದ್ದ, ಯಾಕೆ ಇಟ್ಟತ್ತಾದ್ರೂ ಬರಲಿಲ್ಲ? ನಾನು ಅವನ ದಾರಿನೇ ಕಾಯ್ತಾ ಇದ್ದೀನಿ, ಯಾಕೆ ಬರಂಗೆ ಇಲ್ವಲ್ಲ? ಏನೇ ಸಾಕಮ್ಮ, ಯಾರನ್ನೋ ನೋಡ್ತಾ ಇದ್ಯಾ? ಯಾರನ್ನ ಬರ್ಬೇಕಿತ್ತೇ ನೆಂಟ್ರು ಪಂಟ್ರು? ಅಯ್ಯೋ ತಗಳೆ ರಂಗಮ್ಮ, ನಮ್ಮ ಮನೆಗೆ ಯಾವ ನೆಂಟ್ರು ಬರ್ತಾವೆ? ಒಂದ್ ಕಾಗೆ ಗೂಬೆನೂ ಬರಲ್ಲ. ನಮ್ಮ ಮನೆಗೆ ಯಾತು ಇಲ್ವಲ್ಲ, ನಾವು ಬಡವರಲ್ಲ ಅದಕ್ಕೇನೆ. ಒಂದ್ ಕಾಗೆನೂ ಬರಲ್ಲ ನಮ್ಮ ಮನೆಯಕ್ಕೆ. ಮತ್ತೆ ಯಾರೋ ಬರ್ಬೇಕಾಗಿತ್ತು, ಇಟ್ಟತ್ತಾದ್ರೂ ಬರ್ಲಿಲ್ಲ ಅಂತ ನಾನು ನೋಡ್ತಿದ್ದೆ. ಮತ್ತಿನ್ಯಾರು ಬರ್ತಾರೆ? ನೆಂಟ್ರು ಬರ್ದಲೇನೆ? ನೆಂಟ್ರಲ್ಲ, ನನ್ನ ಮಗ ಇವತ್ತು ಬತ್ತೀನಿ ಮನೆಗೆ ಅಂತನ ಹೇಳಿದ್ದ. ಅದಕ್ಕೇನೆ ಇಟ್ಟತ್ತಾದ್ರೂ ಬರ್ಲಿಲ್ವಲ್ಲ, ನೋಡ್ತಿದ್ದೆ ಅವನ ದಾರಿನೇನೆ. ಇನ್ನ ಯೋಟ ತಿಂತಾಕ ಬತ್ತಾನೋ ಅಂತಾನ. ಏನು ನಿನ್ ಮಗ ಬತ್ತಾನ? ಇಷ್ಟ ದಿನ ಎಲ್ಲಿದ್ನಿ ಅವನು ಎಂದು ನಾನು ನೋಡ್ಲೇ ಇಲ್ಲಮ್ಮ. ಇತ್ತೀಚೆಗೆ ಬಂದಿದ್ದ, ಯಾವಾಗ್ಲೋ ಬಂದಿದ್ದ. ಅಲೇನೆ ಒಂದ್ 2-3 ವರ್ಷ ಆಗಿತ್ತೇನ, ಬಂದೇ ಇರ್ಲಿಲ್ಲಮ್ಮ ಊರ್ ಕಡಿಕೆ. ಎಲ್ಲ ಇದ್ದಾನ ಅವನು? ಅಂತವ್ರ ಮನೆಗೆ ಗೌಡ್ರು ಅಂತ ಇದಾರೆ, ಅಲ್ಲೇನೆ. ಅವ್ರು ದೊಡ್ಡ ಶ್ರೀಮಂತರು ನಮ್ಮೂರಿಗೆ. ಅವ್ರ ಮನೆಗೆ ಕೆಲಸ ಮಾಡ್ಕೊಂಡ ಇದ್ದಾನೆ ನನ್ನ ಮಗ. ಅದಕ್ಕೇನೆ ಬಾರೋ ಇವತ್ತು ಅಂತ ಹೇಳಿ ಕಳ್ಸಿದ್ದೆ. ಅವರಪ್ಪ ಹೋಗಿದ್ದ ಯಾತ ದುಡ್ಡು ಪಡ್ಡು ಇಸ್ಕೊಂಬರಕ್ಕೆ. ಅದಕ್ಕೇನೆ ಬರಕ್ಕೆ ಹೇಳೋ ಊರಿಗೆ ಅಂತ ಹೇಳಿದ್ದೆ. ಇವತ್ತು ಬತ್ತೀನಿ ಅಂತ ಹೇಳಿದ್ದ. ಅದಕ್ಕೇನೆ ಇನ್ನು ಬರ್ಲಿಲ್ವಾ ಅಲ್ಲ ಅಂತ ಹೇಳಿ ನೋಡ್ತಿದ್ದೆ. ಸಾಕಮ್ಮ, ನಿಮ್ದಕ್ಕೆ ಮಗ ಇದ್ದಾರ? ನಮ್ದಕ್ಕೆ ಗೊತ್ತೇ ಇರ್ಲಿಲ್ಲ ನೋಡಿ ಇಷ್ಟ ದಿನ. ಕಣೆ, ನನ್ ಮಗ ಇದ್ದಾನೆ. ಏನಂತ್ಕೊಂಡಿದ್ಯಾ? ಅವ್ನು ಹೆಂಗ ಇದ್ದಾನೆ ನೋಡ್ದೆ? ಅವ್ನು ನೋಡ್ತಿದ್ದಂಗೆ ನೀನು ಎದ್ರಿಕೇನ್ ಮೂರ್ಛೆ ಹೋಗ್ತೀಯ. ಹಂಗ ಇದ್ದಾನೆ, ಒಳ್ಳೆ ಭೀಮ್ ಇದ್ದಂಗ ಇದ್ದಾನೆ. ನಿಮ್ಗೆ ಎಲ್ಲಾರ್ಗು ಸರಿಯಾಗಿ ಪಾಠ ಕಲಿಸ್ತಾನೆ. ಬತ್ತಾನೆ ಇರು ಇವತ್ತು. ಏನು ಸಾಕಮ್ಮ, ನಿಮ್ದು ಮಗ ಆತರ ಹೆದರ್ಕೊಳ್ಳೋ ತರ ಇದಾನ? ರಾಕ್ಷಸ ಆಗಿದಾನ ಅವನು ಹೆದರ್ಕೊಳಕ್ಕೆ? ಅಯ್ಯಯ್ಯೋ ಕಣೆ, ಒಂಥರ ಅವನು ರಾಕ್ಷಸನೇ. ಯಾರಿಗೂ ಎದರ್ಕಮಲ್ಲ ಅಲ್ಲ ಅವನು. ಅದಕ್ಕೇನೆ ಈ ಊರಾಗೆ ನನ್ನ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರಲ್ಲ ನೀವೆಲ್ಲರೂ, ಲಕ್ಷ್ಮಿ ಮಾತು ಕಟ್ಕೊಂಡು. ಅದಕ್ಕೇನೆ ನಿಮ್ಗೆಲ್ಲರಿಗೂ ಬುದ್ಧಿ ಕಲ್ಸಕ್ಕೆ, ಮುಖ್ಯವಾಗಿ ಆ ಲಕ್ಷ್ಮಿಗೆ ಬುದ್ಧಿ ಕಲ್ಸಕ್ಕೆ ನನ್ನ ಮಗನ ಕರೆಸ್ತಾ ಇದ್ದೀನಿ ನಮ್ಮೂರಿಗೆ. ನೋಡ್ತಾ ಇರು, ಆ ಲಕ್ಷ್ಮಿಗೆ ಎಂತ ಸ್ಥಿತಿಗೆ ತೊತ್ತಾನೆ ನನ್ನ ಮಗ ಅಂತಾನೆ. ಏನಂತ್ಕೊಂಡಿದ್ಯಾ? ಅವನು ಯಾರಿಗೂ ಎದರ್ಕೆಮಲ್ಲ, ರೌಡಿ ಅವನು. ಇವಾಗ ಬತ್ತಾನೆ, ನೀನೇ ನೋಡಿವಂತೆ ಇರು. ಒಂದ್ ಸ್ವಲ್ಪ ಹೊತ್ತು ಇಲ್ಲೇ ಕಾಯ್ಕೊಂಡು ಕುಂತಿರು. ಬತ್ತಾನೆ ಇವಾಗ, ನೋಡಿವಂತೆ ನೀನೇ ನನ್ ಕಣ್ಣಾರೇನ ಹೆಂಗ ಇದ್ದಾನೆ ಅಂತಾನೆ. ಅಯ್ಯೋ, ಇವ್ರದ್ದು ಮಗ ದೊಡ್ಡ ರೌಡಿ ಅಂತೆ. ಅಯ್ಯಯ್ಯೋ, ಆ ರೌಡಿ ಈ ಊರಲ್ಲಿ ಬಂದ್ರೆ ಏನ್ ಮಾಡ್ತಾನೋ ಏನೋ. ಇಷ್ಟ ದಿನ ಎಲ್ಲಿದ್ನೋ ಏನೋ, ಇವತ್ತು ಕರೆಸ್ತಾ ಇದ್ದಾಳೆ ಈ ಸಾಕಮ್ಮ. ಅಯ್ಯಯ್ಯೋ, ಯಾಕೆ ಆಲನೆ ಭಯ ಶುರುವಾತೇನು ಎದೆಗೆ? ಯಾಕ ನಡುಕ್ತಾ ಇದ್ಯಾ? ಅಯ್ಯೋ ಸಾಕಮ್ಮ, ನಮ್ದು ಏನ್ ಮಾಡಿದ್ವಿ ನಿಮ್ದುಗೆ? ನಾವು ಯಾಕೆ ಹೆದರ್ಕೋಬೇಕು? ನಮ್ದು ಏನು ಮಾಡೇ ಇಲ್ಲ ನಿಮ್ದಕ್ಕೆ. ನಮ್ದು ಹೆದರ್ಕೊಳ್ಳೋದಿಲ್ಲ ಯಾರಿಗೂ. ಓ, ಎದ್ರಕಮಲ್ವಾ? ಎದ್ರಕಮಲ್ವೋ ಅಂತನ ಅವನು ಬಂದ ಮೇಲೆ ಹೇಳಿವಂತೆ. ಇರು, ಈಗ ಬತ್ತಾನೆ. ನಾನು ಅವನ ದಾರಿನೇ ಕಾಯ್ತಾ ಇದ್ದೀನಿ, ಯಾವಾಗ ಬತ್ತಾನೆ ಅಂತಾನ. ಅಲ್ವೇ ಸಾಕಮ್ಮ, ಅವನೇನು ರೌಡಿ ಕೆಲಸ ಮಾಡ್ತಾನೋ ಅಥವಾ ಏನು ಅಲ್ಲಿ ಗೌಡ್ರ ಮನೆಗೆ ಹೊಲ್ದಾಗೆ ಎಮ್ಮೆಗೆ ದನ ಕಾಯ್ತಾನೋ? ನೀನ್ ನೋಡಿರ ರೌಡಿ ಅಂತೀಯ? ಅವನ್ಯಾಕೆ ಎಮ್ಮೆ ದನ ಎಲ್ಲ ಕಾಯ್ತಾನೆ, ಆ ಗೌಡ್ರ ಜೊತೆಗಿರ್ತಾನೆ ಯಾವಾಗ್ಲೂ. ಯಾರಿಗಾದ್ರೂ ಗೌಡ್ರು ಬಡ್ಡಿ ಪಡ್ಡಿ ಕೊಡ್ತಾರಲ್ಲ, ಏನಾನ ಬಡ್ಡಿ ಕೊಡ್ಲಿಲ್ಲ ಅಂತಂದ್ರೆ ಅವನೇನೆ ಸರಿಯಾಗಿ ವಾದ್ದು ಎಳ್ಕೊಂಬತ್ತಾನೆ, ಯಾರನ್ನ ಬಡ್ಡಿ ಕೊಡದೇ ಇರೋರ್ನ. ಅಂತಾನವನು. ಏನ್ ಮಾಡಕ್ಕೂ ಏಸ್ತಾನಲ್ಲ ಅವನು ನನ್ ಮಗ. ಸಾಕಮ್ಮ, ನಿಮ್ದು ಏನು ನಿಮ್ದು ಮಗನ ಬಗ್ಗೆ ಈ ತರ ಹೇಳೋದೇ ಬೇಡ ಬಿಡು. ನಿನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ದು ಮಗ ಯಾವ ತರ ಇರ್ತಾನೆ ಅಂತ. ನಾನು ಬರೇ ಬಾಯಿ ಮಾತಾಗೆ ಜೋರ್ ಮಾಡ್ತೀನಿ ಎಲ್ಲಾರ ಮೇಲೂ. ಆದ್ರೆ ಅವನ್ ಹಂಗಲ್ಲ, ಒಂದೇ ಸಲನ ಕೈಯೇ ಎತ್ತುತ್ತಾನೆ. ಅವನವು ಬರೇ ಬಾಯಿ ಮಾತಾಡಲ್ಲ, ಕಾಲು ಕೈ ಎಲ್ಲ ಮಾತಾಡ್ತವೆ. ಹೌದಾ, ನಿಮ್ದು ಮಗ ಕಾಲಲ್ಲಿ ಕೈಯಲ್ಲಿ ಎಲ್ಲ ಮಾತಾಡ್ತಾನ? ಅಂದ್ರೆ ಕಾಲಲ್ಲಿ ಒಂದ್ ಬಾಯಿ ಕೈಯಲ್ಲಿ ಒಂದ್ ಬಾಯಿ ಐತಾ ನಿಮ್ದು ಮಗಗೆ? ಅಯ್ಯೋ, ಈ ತರ ಯಾರು ನಾನು ನೋಡೇ ಇರ್ಲಿಲ್ಲ, ಕೈಯಲ್ಲಿ ಕಾಲಲ್ಲಿ ಎಲ್ಲ ಬಾಯಿ ಇರೋದು. ಏಯ್ ಬಕೆಟು, ನಾನು ಹೇಳಿದ್ದು ಬಾಯಲ್ಲಿ ಮಾತಾಡಲ್ಲ, ಕೈಯಾಗೆ ಕಾಲಾಗೆ ಮಾತಾಡ್ತಾನೆ ಅಂತಂದ್ರೆ ಅವ್ನು ಏನಿದ್ರು ಯಾರನ ನಮ್ ಸುದ್ದಿಗೆ ಏನಾನ ಬಂದ್ರೆ ಅವ್ನ ಸುದ್ದಿಗೆ ಏನಾನ ಹೋದ್ರೆ ಸರಿಯಾಗಿ ಏರಿಕ್ತಾನೆ ಅಂತ ಹೇಳಿದ್ದು. ದಡ್ ಮುಂಡೆ ನೀನ್ ಏನು ಅರ್ಥ ಆಗಲ್ಲ. ಅಯ್ಯೋ ರಾಮ, ನಿಜವಾಗ್ಲೂ ಈ ಸಾಕಮ್ಮಂದು ಮಗ ಅಷ್ಟು ದೊಡ್ಡ ರೌಡಿನ? ಅಯ್ಯೋ, ನಮ್ದಕ್ಕೆ ಈಗಲೇ ಭಯಗೆ ಹತ್ತೈತಲ್ಲ. ಅವ್ನ್ ಬಂದ್ರೆ ಇನ್ನ ಯಾವ ತರ ಮಾತಾಡ್ತಾನೋ ಏನಂತಾನೋ ಏನೋ. ಅಯ್ಯಯ್ಯೋ, ಈಗಲೇ ನಮ್ದುಗೆ ಭಯಗೆ ಹತ್ತೈತಲ್ಲಪ್ಪ. ಯಾಕೆ ಬನು ಹಂಗ್ ಬಾಯ್ ತೆರ್ಕೊಂಡು ನಿಂತಿದ್ಯಾ? ಯಾಕೆ ಬೈವಾತೇನು? ಈಗಲೇ ಹಿಂಗೆ ಎದ್ರಿಕೆಣಿದ್ಯಾ? ಇನ್ನು ಅವ್ನು ನೋಡಿರೆ ನೀನು ಇನ್ನೆಷ್ಟು ಎದ್ರಿಕೆಮಲ್ಲ. ಅಯ್ಯಯ್ಯೋ, ಯಾರೇ ಅದು ಸಾಕಮ್ಮ ಬತ್ತಾ ಇರೋನು? ಒಳ್ಳೆ ದೊಡ್ಡ ರೌಡಿ ಇದ್ದಂಗ ಇದ್ದಾನೆ. ಅಲ್ಲ, ಅವ್ನು ನೋಡಿರೇನೆ ಬೈವಾದಂಗ ಆಗುತ್ತೆ. ಯಾವನೇ ಅವನು? ಅವನೇನೆ ನಿನ್ನ ಮಗ? ಅವನೇ.
ಅವನ ಹೆಸರು ನಾಗ ಅಂತಾನ. ಎಲ್ಲಾರು ಬುಸ್ ಬುಸ್ ನಾಗ ಅಂತಾರೆ. ಏನು ಬುಸ್ ಬುಸ್ ನಾಗನ? ಅಯ್ಯೋ ಇವ್ರದಕ್ಕೆ ಎಂತ ಹೆಸರಿಗೆ ಇಷ್ಟಿದಾರಪ್ಪ. ಏನು ಹಂಗ್ ನೋಡ್ತಾ ಇದ್ಯಲ್ಲ? ನಾನ್ ಬರ್ತಾ ಇದ್ರೆ ನನ್ನ ಎದುರಿಗೆ ನಿಂತ್ಕೊಂಡು ಮಾತಾಡ್ತಾ ಇದ್ಯಾ? ಹೋಗ ಮಗಳಿಗೆ. ಯಮ್ಮ ಏನಮ್ಮ ಬಾ ಅಂತ ಹೇಳ್ಕಳ್ಸಿದ್ದಲ್ಲ, ಏನ್ ಸಮಾಚಾರ? ಏನನ್ನ ತೊಂದ್ರೆಗಿಂದ್ರೆ ಕೊಟ್ಟಾರ ನೀವು ಊರಿನ ಜನ ಯಾರನ್ನ? ಹೇಳು ಯಾರು ಅಂತಾನ, ಈಗಲೇ ಸಿಗದು ತ್ವಾರನ ಕಟ್ಬಿಡ್ತೀನಿ ಅವ್ರನ್ನ. ಏನ್ ಅಂದ್ಕೊಂಡಿದ್ದೀರ ಅವರು? ಅಯ್ಯಯ್ಯಪ್ಪ, ಇವನು ಯಾವನಿವನು? ಬತ್ತಿದಂಗೆನೆ ಸಿಗದು ತಾಣ ಕಟ್ತೀನಿ ಅಂತ ಇದ್ದಾನೆ. ನೋಡ್ದೇನೆ ರಂಗಿ ಹೆಂಗ ಇದ್ದಾನೆ ನನ್ನ ಮಗ ಅಂತಾನ. ನೋಡು ಅವ್ನು ನೋಡಿದೇನೆ ಎದ್ರಿಕೆ ಬೇಕು, ಹಂಗ ಇದ್ದಾನೆ. ಓ ಕಣೆ ಸಾಕಮ್ಮ, ನೀನ್ ಹೇಳ್ದಂಗೆನೆ ಅವ್ನು ದೊಡ್ಡ ರೌಡಿನೇ ಇರ್ಬೇಕು, ಅದಕ್ಕೆ ಹಿಂಗ ಇದ್ದಾನೆ. ಅಯ್ಯಯ್ಯಪ್ಪ, ಏನೇ ಇವನು ನಿಜವಾಗ್ಲೂ ರೌಡಿನೇ ಆಗ್ಯವನಲ್ಲಿ. ಮತ್ತಿನ್ನೇನು ನಾನ್ ಸುಮ್ನೆ ಹೇಳ್ತಾ ಇದ್ದೀನಿ ಅನ್ಕೊಂಡಿದ್ದೇನ್ ನೀನು? ಎದ್ರಿಕೆಂಬ್ಲಿ ಅಂತಾನ ಏಳೆ ಸಾಕಮ್ಮ ಅಂತಾನ ಅಂದ್ಕೊಂಡಿದ್ದೇನಮ್ಮ ಅಲ್ವೇ? ಈಗ ನೋಡು ಕಣ್ಣಾರೇನೆ ನಾನು ಹೇಳಿದ್ದು ನಿಜನೋ ಸುಳ್ಳು ಅಂತಾನ ನಿನಗೆ ಗೊತ್ತಾಗ್ತೈತಿ. ಅಲ್ಲ ಕಣಪ್ಪ ನಾಗ, ನಾನ್ ನೋಡ್ದಾಗ ಈಟೆ ಇಟ್ಟಿದ್ದೆ, ಗಡ್ಡ ಇರ್ಲಿಲ್ಲ, ಮೀಸೆ ಇರ್ಲಿಲ್ಲ. ಈಗೇನಪ್ಪ ಇಷ್ಟು ದೊಡ್ಡದಾಗ ಬೆಳೆದಿದ್ಯಾ, ಗಡ್ಡ ಮೀಸೆ ಏನು ತೆಗ್ದಿಲ್ಲ, ಹಿಂಗ ಇದೆಯಲ್ಲಪ್ಪ. ಒಂದು ಗಡ್ಡ ಮೀಸೆನ ಬೋಳಿಸ್ಕೊಂಡ್ ಬರ್ಬೇಕು ತಾನೆ. ಹಿಂಗಿದ್ರೆ ಯಾರನ್ನ ಎದ್ರಿಕೆ ಮೇಲೆ ನೋಡ್ದಾರು? ಹಿಂಗಿದ್ರೆ ಮತ್ತೀಗ ನಾನ್ ನೋಡಿದ್ರೆ ಎದ್ರಿಕೆ ಮದ್ ಎಲ್ಲಾರು ಯಾರಾದ್ರೂ ನಮ್ ಗೌಡ್ರಿಗೆ ಮೋಸ ಮಾಡಿದ್ರೆ ಏನು ಇಲ್ಲ, ಅವ್ರನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಯಮ್ಮ ಏನಮ್ಮ ಹೇಳ್ಕಳ್ಸಿದ್ದು ಯಾಕೆ? ಯಾವಳಾದ್ರೂ ಯಾವನಾದ್ರೂ ನಿನ್ಗೇನ ತೊಂದ್ರೆ ಕೊಟ್ರೆ ಈ ಊರಾಗೆ? ಹ್ಞೂ ಕಣನಾಗ ಒಬ್ಳ ಇದ್ದಾಳೆ ಲಸ್ಮಕ್ಕ ಅಂತ ಹೇಳಿ, ನನಗೆ ಎಷ್ಟು ಕಾಟ ಕೊಡ್ತಾಳೆ ಗೊತ್ತೇ ಅವಳು. ಇವಾಗ ಅವಳ ನಾದ್ನಿನ ತಂದು ಮನೆಗೆ ಇಕ್ಕೊಂಡಿದ್ದೆ. ಮನೆಗೆ ಇಕ್ಕೊಂಡಿದ್ಕೆ ನಾನು ಒಡವೆ ದುಡ್ಡು ಎಲ್ಲ ಇಕ್ಕೊಂಡಿದ್ದೀನಲ್ಲ, ಅದಕ್ಕೆ ಅವಳಿಗೆ ಕೂಳ್ ಬೇಸಾಕಿದ್ದೆ 3 ಹೊತ್ತುನು. ಆದ್ರೆ ಇವಾಗ ಒಡವೆನೂ ಎಲ್ಲನೂ ಅಡ ಇಕ್ಕಿ ದುಡ್ಡು ಬಿಡಿಸ್ಕೆ ಬಂದು ಅವಳಿಗೆ ಅಡಿಗೆ ಮಾಡಿಕ್ಕಿದ್ದೀನಿ. ಅವಳ ಖರ್ಚೆಲ್ಲ ನಾನೇ ನೋಡ್ಕೊಂಡಿದ್ದೀನಿ. ಅಂತದ್ರಾಗೆ ಇವಾಗ ಒಡವೆ ಕೊಡು ಅಂತ ಹೇಳಿ ನನ್ನ ಬಾಯಿಗೆ ಬಂದಂಗೆ ಬೈದು ಸರಿಯಾಗಿ ಒಯ್ದೋಗಿ ಅವಳೆ. ಅದಕ್ಕೇನೆ ನಿನ್ ಕರ್ಸಿದ್ದು, ಅವಳಿಗೆ ಸರಿಯಾಗಿ ಹೇರಿಕ್ಕು ಅಂತಾನ. ಅವಳು ಇನ್ನೊಂದ್ಸಲನ ನಾನು ಮಾತಾಡ್ಸ್ಬಾರ್ದು, ನನ್ನ ಸುದ್ದಿಗೂ ಬರಬಾರ್ದು, ಇನ್ನೊಂದ್ಸಲ ನಾ ಒಡವೆ ಗಿಡ್ವಿ ಅಂತ ಹೇಳಿ ಕೇಳಬಾರ್ದು ನನ್ನ. ಹಂಗೆ ಅವಳಿಗೆ ಸರಿಯಾಗಿ ಹೇರಿಕ್ಕು ಹೇಳ್ತೀನಿ. ಅಯ್ಯಯ್ಯೋ ಲಸ್ಮಕ್ಕುಗ ಹಂಗಾದ್ರೆ ಈ ಊರಾಗ ಉಳಿಗಾಲ ಇಲ್ಲ. ಈ ನನ್ನ ಮಗ ಬಂದೇವನೆ ಅಂತಂದ್ರೆ ಅಯ್ಯೋ ಲಸ್ಮಕ್ಕನ್ ಏನ್ ಮಾಡ್ತಾನೋ ಏನೋ. ಈ ಸಾಕಿ ಲಸ್ಮಕ್ಕು ಬುದ್ಧಿ ಕಲ್ಸಕ್ಕೇನೆ ಇವನ್ನ ಇಲ್ಲಿ ಕರ್ಸೇಳೆ ಅನ್ಸುತ್ತೆ. ಅಯ್ಯೋ ದೇವ್ರೆ, ಲಸ್ಮಕ್ಕನ್ ಏನ್ ಮಾಡ್ತಾನೋ ಏನೋ ಈ ರೌಡಿ ನನ್ ಮಗ. ಅಯ್ಯೋ ದೇವ್ರೆ, ಈ ಸಾಕಮ್ಮನಿಗೆ ಈ ತರ ಒಬ್ಬ ರೌಡಿ ಮಗ ಇದ್ದಾನೆ ಅಂತ ಹೇಳಿ ನಮ್ದಕ್ಕೆ ಗೊತ್ತೇ ಇರ್ಲಿಲ್ಲ ನೋಡು. ಮೊದ್ಲು ಹೋಗಿ ಲಕ್ಷ್ಮಿ ಅಕ್ಕಗೆ ಹೇಳ್ಬೇಕು ಇವನಿಂದ ತಪ್ಪಿಸ್ಕೊಂಡು ಹೋಗು ಅಂತ ಹೇಳಿ. ಇಲ್ಲ ಏನ್ ಮಾಡ್ತಾನೋ ಏನೋ ಈ ಬುಸ್ ಬುಸ್ ನಾಗ. ಹೌದೇನಮ್ಮ? ಅವಳಿಗೆ ಎಷ್ಟು ಸೊಕ್ಕಿರ್ಬೇಕು? ನಿನ್ಗೇನೇನೆ ಕಾಟ ಕೊಡ್ತಾಳ? ನಿನ್ ಮೇಲೆ ಕೈ ಮಾಡ್ತಾಳ ಲಸ್ಮಕ್ಕ ಅಂಬಳು? ಯಾವಳವಳು? ನಡಿ ತೋರ್ಸು ಹೇಳ್ತೀನಿ. ಅವಳು ಇನ್ನೊಂದ್ಸಲನ ಯಾರ ಸುದ್ದಿಗೆ ಹೋಗ್ಬಾರ್ದು, ಹಂಗೆ ಸರಿಯಾಗಿ ಹೇರಿಕ್ತೀನಿ ನೋಡ ಅವಳ. ಏನ್ ಅಂದ್ಕೊಂಡಿದ್ದಾಳ ಅವಳು? ನಿನ್ ಸುದ್ದಿಗೆ ಬತ್ತಾಳ? ಹೇಳ್ಬೇಕಾಗಿತ್ತು ನನ್ನ ಮಗ ಇದ್ದಾನೆ ಬುಸ್ ಬುಸ್ನಾಗ ಬತ್ತಾನೆ ಅಂತಾನ. ಏನ್ ಮಾಡೋದಪ್ಪ, ನಿನ್ಗೆ ಹೇಳ್ಕಳ್ಸಿ ಸಾಕಾಗೋಯ್ತು. ಬರಲ್ಲ ಅಂತಾನ ಅಲ್ಲೇ ಇರ್ತಿದ್ದೆ. ಗೌಡ್ರು ಬೈತಾರೆ ಎಲ್ಗೂ ಕಳ್ಸಲ್ಲ ಅಂತಾನ. ಹೆಂಗೋ ಸದ್ಯ ಈಗಲಾದ್ರೂ ಬಂದ್ಯಲ್ಲ ಅಷ್ಟೇ ಸಮಾಧಾನ. ಅಲ್ಲ 2 ವರ್ಷ ಆತಲ್ಲ ನಿನ್ನ ನೋಡಿ. ಈಗ ಹೆಂಗೋ ಬಂದಿದ್ಯಲ್ಲ ಸದ್ಯ, ಈಗಲಾದ್ರೂ ಅಷ್ಟೇ ಸಮಾಧಾನ ನನಗೆ. ಈ ಊರಿನ ಹೆಂಗಸ್ರೆಲ್ಲಾರು ನನ್ನ ಆಡ್ಕೊಂಡು ಅಲ್ಕಿಸ್ಕೊಂಡು ನಗಾರು. ಈ ಸಾಕಿ ಯಾರು ಇಲ್ಲ ಇವಳಿಗೆ, ಏನಾದ್ರೂ ಯಾರು ಕೇಳಾರಿಲ್ಲ ಹೇಳಾರಿಲ್ಲ ಅಂತಾನ. ನಿಮ್ಮಪ್ಪ ಯಾವಾಗ್ಲೂ ಎಣ್ಣೆ ಕುಡ್ದು ಅಲ್ಲಿ ಇಲ್ಲಿ ಬಿದ್ದು ಉಲ್ಟಾಡ್ತಾನೆ. ನಾನೊಬ್ಳು ಏನ್ ಮಾಡೋಣ ಹೇಳು? ಹೌದೇನಮ್ಮ? ನನ್ನ ಬಗ್ಗೆ ಈ ಊರಿನ ಜನಗಳಿಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಸಣ್ಣ ಹುಡುಗ ಇದ್ದಾಗ ನೋಡಿರೋದು ಈ ಊರಿನ ಜನಗಳು. ಈಗ ನಾನು ನೋಡಿಲ್ಲ, ಈಗ ನೋಡ್ಲಿ. ಆಮೇಲೆ ನಿನ್ ಸುದ್ದಿಗೆ ಯಾರು ಬರ್ತಾರೆ ಅಂತ ನಾನು ನೋಡ್ತೀನಿ. ಸುಮ್ನಿರು, ನೀನ್ ಏನು ಹೆದರ್ಕಬೇಡ. ನಾನು ಬಂದಿದ್ದೀನಲ್ಲ ಇನ್ಮೇಲೆ ನಿನ್ ಸುದ್ದಿಗೆ ಯಾರು ಬರಲ್ಲ. ನೋಡ್ತಾ ಇರು. ಅಯ್ಯೋ, ಈ ಸಾಕಿಗೆ ಇಷ್ಟು ದೊಡ್ಡ ರೌಡಿ ಮಗ ಇದ್ದಾನೆ ಅಂತ ಗೊತ್ತೇ ಇರ್ಲಿಲ್ಲ. ಮೊದ್ಲು ಹೋಗಿ ಲಕ್ಷ್ಮಿ ಅಕ್ಕಗೆ ಹೇಳ್ಬೇಕು ತಪ್ಪಿಸ್ಕೊಂಡು ಹೋಗು ಅಂತ ಹೇಳಿ. ಇಲ್ಲ ಅಂದ್ರೆ ಲಕ್ಷ್ಮಿ ಅಕ್ಕಗೆ ಏನ್ ಮಾಡ್ತಾನೋ ಏನೋ ಈ ನಾಗ. ಬಾ ಅವಳನ್ನ ಆಮೇಲೆ ವಿಚಾರಿಸ್ಕೊಂಬಂತೆ. ಬಾ ಉಂಡು ಬಾ ನೀನು. ಮೊದ್ಲು ಉಂಡು ಆಮೇಲೆ ವಿಚಾರಿಸೋಣ. ಬಾ, ಅವಳು ಎಲ್ಗೋಗ್ತಾಳೆ, ಇಲ್ಲೇ ಇರ್ತಾಳೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕತೆ ಇನ್ನು ಮುಂದುವರಿಯುತ್ತೆ. ಈ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.